ಸರ್ ಇವಾಗ 15,000 20,000 ರೆಂಟ್ ಕಟ್ಟಿದ್ರು ಕೂಡ ರೆಂಟ್ ರೆಸಿಪ್ಟ್ ಸಿಗಲ್ಲ. ಮತ್ತು ಇದು ರೆಂಟ್ ತಗೊಂಡಿರೋದಕ್ಕೆ ಅವರು ಕ್ಯಾಶಲ್ಲೇ ಕೊಡಿ ಅಂತಲೇ ಮ್ಯಾಕ್ಸಿಮಮ್ ಟೈಮಲ್ಲಿ ಯಾರು ಮನೆ ಓನರ್ಸ್ ಇರ್ತಾರೆ ಅವರು ಬಾಡಿಗೆದಾರರಿಗೆ ಕೇಳ್ತಾರೆ. ಹಂಗಾಗಿ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋ ಪ್ರೊಸೀಜರ್ ಇದೆಯಲ್ಲ ಅದು ಭಾರಿ ಪ್ರಾಬ್ಲಮ್. ನೀವೇನಾದರೂ 1 ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ರೆಂಟ್ ಪೇ ಮಾಡ್ತಾ ಇದ್ರೆ ನೀವು ನಿಮ್ಮ ಓನರ್ದು ಪ್ಯಾನ್ ಕಾರ್ಡ್ ತಗೊಳ್ಳೋದು ಮ್ಯಾಂಡೇಟ್ರಿ. ಅಕಸ್ಮಾತ್ ಇಲ್ಲ ಅಂದ್ರೆ ಒಂದಿಷ್ಟು ಜನ ಕೊಡೋದಿಲ್ಲ ಅಂತಾರೆ. ಕೊಡೋದಿಲ್ಲ ಅಂದ್ರೆ ಆಬ್ವಿಯಸ್ಲಿ ನೀವು HRIನ ಮರೆಯಬೇಕಾಗತ್ತೆ. ಯಾಕೆ ಅಂದ್ರೆ ಅಲ್ಲಿ ಪ್ರೂಫ್ ಕೊಡ್ಬೇಕು ನೀವು. ಈಗ ಅವ್ರ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರ ಹತ್ರ ಡಿಕ್ಲರೇಷನ್ ತಗೋಬಹುದು ನೀವು. ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ, ಈ ರೆಂಟ್ ಅಗ್ರಿಮೆಂಟ್ ಆಗಲ್ವಾ? ರೆಂಟ್ ಅಗ್ರಿಮೆಂಟ್ ಆಗಲ್ಲ. ರೆಂಟ್ ಅಗ್ರಿಮೆಂಟ್ ಬದಲು ಇದು 2 ಚಾನ್ಸಸ್ ಇರೋದು. ಒಂದು, ನೀವು ಅವ್ರ ಪ್ಯಾನ್ ಅನ್ನ ಕೋಟ್ ಮಾಡ್ಬೇಕು. ಅವ್ರ ಪ್ಯಾನ್ ಕಾರ್ಡ್ ನಂಬರ್ ಕೊಡ್ತಾ ಇಲ್ಲ ಅಂದ್ರೆ ಅವರಿಂದ ಡಿಕ್ಲರೇಷನ್ ತಗೋಬೇಕು ನೀವು. ನನ್ನ ಹತ್ರ ಪ್ಯಾನ್ ಇಲ್ಲ ಬಟ್ ನಾನು ಇವರಿಂದ ಇಷ್ಟು ರೆಂಟ್ ಅನ್ನ ಪಡಿತಾ ಇದ್ದೀನಿ ಅಂತ. ಇದು 2 ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಅ ಕೈಂಡ್ ಆಫ್ ಅನ್ಅಕೌಂಟೆಡ್ ಟ್ರಾನ್ಸಾಕ್ಷನ್ ಅಂತ